ಕೆಳಗ್ ಬೀಳೋ ಮಟ ನೋಡೋದ್ ಮೊಬೈಲ್ ಏನು ನಂಗೆ ನೋಡಾಕ ಕೊಡೋದಿಲ್ಲ ಅವನು. ಇಲ್ಲ ಜಿ, ಅವಾಗಿಂದ ಅವಳ ನೋಡಿದಾಳೆ, ಈಗ ಕೊಟ್ಟಿದ್ದಾಳೆ ನನ್ನ ಹತ್ರ ಮೊಬೈಲ್. ಈಗ ನೀವು ಬಂದಿರಂತ ನನ್ನ ಹತ್ರ ಕೊಟ್ಟು ಏನು ಕೊಟ್ಟೋಗಿಟ್ಟು ಏನಿಲ್ಲ, ಇಬ್ರು ಅವರ ಇದ್ದಿರ್ತವ್ರು, ಯಾರು ಏನು ಕಮ್ಮಿ ಇಲ್ಲ. ಏನು ಹೇಳಿ ಕರ್ಕೊಂಡು ಬಂದಿನಿ ಹೇಳಿ ನಿಮ್ಗೆ? ಮೆಕ್ಕೆಜೋಳ ಹಾಕಕ್ ಬಂದ್ರೆ ಅಷ್ಟೇ ಕರ್ಕೊಂಡು ಬರ್ತೀನಿ ಅಪ್ಪಯ್ಯ, ಇಲ್ಲ ಅಂತಂದ್ರೆ ಲಕ್ಷ್ಮಿ ಅಕ್ಕರ ಮನೆಗೆ ಬಿಟ್ಟು ಬರ್ತೀನಿ. ಸುಮ್ಮನೆ ಮತ್ತೆ ಇಲ್ಲಿ ಬಂದು ಕುಂದ್ರೋದಿನ್ನೇನು, ಅಲ್ಲಿ ಮನೆಯಾಗ ಇರೋದೇನೇನು? ಬೀಗ ನಿಮ್ಮ ಕೈಯಾಗ ಕೊಟ್ಟು ಬರ್ತಿದ್ನಿ, ಅಲ್ಲಿ ಇರ್ತಿದ್ರಿ ಮನೆಯಾಗ. ಮನೆ ಆದ್ರೆ ಕಾಯ್ಕೊಂತ ಇಲ್ಲಿ ಬಂದು ಏನಿದೆ? ಈಗ ಹಾಕ್ತೀನಿ ಅಜ್ಜಿ. ಈಗೇನು ಹಾಕ್ತೀರಿ? ಎಲ್ಲ ಮುಗಿದ್ಮ್ಯಾಗ ಆತೀಗ ಇದೆಲ್ಲ ಸಾಲು ಮುಡ್ಸಿದ್ವು ಅಂದ್ರೆ ಮುಗ್ದ ಹೋತಿಲ್ಲಿದೆ. ನಿಮ್ಮ ಅಲ್ಲಿ ಅಜ್ಜ ಕುಂಟೆ ಹೊಡೆಯತೈತೆ ನೋಡಿ, ಅದ್ರ ಮ್ಯಾಗ ಕುಂದೂರು ಹೋಗ್ರಿ. ಎಲ್ಲ ಮತ್ತೆ ಈಗ ಮುಚ್ಕೊಂಡು ಬರತಾರೆ. ನಿಮ್ಮ ಅಪ್ಪ ಮತ್ತು ಅಜ್ಜ ಅಲ್ಲೇ ಇದಾರಲ್ಲ, ಅದ್ರ ಮ್ಯಾಗ ಅದ್ರ ಕುಂದೂರು ಹೋಗ್ರಿ. ಹೌದಾ ಅಜ್ಜಿ? ನಾನು ಹೋಗ್ತೀನಿ. ಪುಟ್ಟಿ ತಗೋ ಮೊಬೈಲ್, ನಂಗೆ ಬೇಡ. ಈಗ ಇವ್ನು ನೋಡವ, ಸಾವಕಾಶ ಹೋಗಪ್ಪಯ್ಯ, ಅಷ್ಟಾಗಿ ಜೋರಾಗಿ ಓಡೋಗತಿ. ಎತ್ಲಾಕಂದ್ರೆ ಹೊತ್ಕೊಂಡು ಬೀದಿಗಿದ್ರ ಅಲ್ಲೇ ಇರ್ತಾರ ಹೋಗೋರು. ಗುಂಡ ಇರೋ, ನಾನು ಬರ್ತೀನಿ. ಬಾ ಮತ್ತೆ ಮೊಬೈಲ್ ತಗೊಂಡ್ ಬಾ, ಅಲ್ಲ ಅಪ್ಪ ಕೊಡು ಅಂತೆ. ನಾನು ಬರ್ತೀನಿ ನಿರುಗುಂಡ, ಹಂಗ ಓಡೋಡೋಗತಿ ಅಲ್ಲ. ಹುಡುಗರದ್ದು ಕತೆ ನಾವ. ಈಗ ಹಂಗ ಈ ಸಾಲು ಮುಡ್ಸಿದ್ರೆ ಇನ್ನೇನು ಆತವ ನೋಡ್ರಿ. ನೀರು ಕುಡಿಯಾಕ ಕುಂದ್ರೆ ಒಂದು ಸ್ವಲ್ಪ ಹೊತ್ತು ನಾನು ಎಲ್ಲೆಡ್ಕೇನು ಹಾಕೊಂಡಿಲ್ಲ. ನೀರು ಕುಡ್ದೆ ಯಾಕೋ ಮಳೆ ಮಾಡೋ ಆದಂಗೆ ಆಗೈತವ ನೋಡು. ಹನಿ ಬಿದ್ದಂಗೆ ಆಗತ್ತವಲ್ಲ. ಅಯ್ಯೋ ಮಳೆ ಬರಬಾರ್ದವ. ಅದು ಇದು ಹಾಕಿ ಮುಗಿಸೋ ಮಟ ಮಳೆ ಬಂದ್ರೆ ಮತ್ತೆ ಭಾಳ ಫಜೀತಿ ಆಕೈತೆ, ಎಲ್ಲ ಕೆಸರಾದ ಸರಿ ಆಗೋದಿಲ್ಲ ಅದು ಮತ್ತೆ ಹಾಕಕ್ಕೆ. ಇಲ್ರಿ ಮಳೆ ಏನು ಬರೋದಿಲ್ರಿ. ಇದು ತಲೆ ಮ್ಯಾಗ ಮೋಡ ಐತಲ್ರಿ, ಅದರದ ಹನಿ ಉದ್ರಾತ. ಅಲ್ಲಿ ನೋಡರ್ತಿ ಮಳೆ ಮೋಡ ಹೆಂಗಾಗೈತೆ. ಹೌದಕ್ಕ, ಅದು ನೋಡಿ ತಲೆ ಮ್ಯಾಗ ಕರೆಕ್ಟಾಗಿ ಹನಿ ಬೀಳತ್ತಾವ. ಅಷ್ಟು ಚಂದ ಐತದ, ಮಳೆ ಮಾಡೋಣ ಆಗಿಲ್ಲ. ನಾನು ಎಲ್ಲಿಂದ ಹನಿ ಉದ್ರಾತಾವ ಅನ್ನತ್ತೀನಿ. ಮಳೆ ಬಂದರೆ ಸಖತ್ ಎಂಜಾಯ್ ಮಾಡ್ಬೋದು. ಆದ್ರೆ ಮೆಕ್ಕೆಜೋಳ ಹಾಕತ್ತೀವಲ್ಲ, ಬ್ಯಾಡಲ್ಲಕ್ಕ ಮಳೆ ಬರೋದು. ಸ್ವಲ್ಪ ಅಂದ್ರೆ ನಡೀತೈತೆ, ಭಾಳ ಜೋರಾಗಿ ಬರ್ತೈತೆ ನೋಡು. ನೀರೆಲ್ಲ ಕೊಚ್ಕೊಂಡು ಹೋಗುವಂಗೆ ಹಂಗೆ ಬಂದ್ರೆ ಬೀಜ ಹಾಕಿರೋ ಅಷ್ಟು ಹೋಗ್ಬಿಡ್ತಾವ ಆಮೇಲೆ. ಹಂಗೆ ಒಂದು ಸ್ವಲ್ಪ ಬಂದರೆ ನಡೆಯುತ್ತೆ. ಹೆಂಗೋ ಅದು ಮೆಕ್ಕೆಜೋಳ ಹಾಕಿದ್ದೀವಲ್ಲ, ಇವತ್ತು ಕುಂಟೆ ಹೊಡ್ಕೊಂಡು ಬರತ್ತಾರಲ್ಲ, ಮಳೆ ಬಂದ್ರೆ ಎಲ್ಲ ಅದು ಮುಚ್ಚಿರೋದಿರ್ತೈತಲ್ಲ, ಮೇಲಿನ ನೀರು ಹಾಕ್ದಂಗೆ ಹಾಕೈತೆ. ನಾವ ಮಳೆ ಬಂದ್ರೆ ಅದೊಂದು ದೊಡ್ಡ ತಲೆ ನಾವು ಆಮ್ಯಾಗ ಎಲ್ಲ ಹಾಕಿ ಆದ್ಮೇಲೆ ಬಂದ್ರೆ ಬರವಲ್ತು ಬಿಡು. ಈಗ ಬರಬಾರ್ದು. ಇನ್ನೇನು ಆತು ನಡ್ರವ, ಸಾಲು ಮುಡಿಸಿ ಒಂದು ಸ್ವಲ್ಪ ಬಾಯಾಗ ನೀರು ಹಾಕೊಳ್ಳೋಣ. ಏನು ಅವಾಗಿನ ಬಾಯಾರಿಕೆ ಆಗತೈತೆ ನಂಗಂತೂ ಎಲೆ ಅಡಿಕೆ ತಿಂದೇ ಇಲ್ಲ ಒಟ್ಟ. ಅವಾಗಿಂದ ಈ ಕಡೆಗೆ ಇದ್ದೀವಿ. ಆ ಪುಟ್ಟಿ ನೋಡಿದ್ರೆ ಅಲ್ಲಿಟ್ಟು ಬಂದೀವಿ. ಈಗ ನೀರು ಕುಡಿಯಾಕೆ ಹೋದ್ರೆ ಪುಟ್ಟಿ ಅಲ್ಲಿ ಇದೈತೆ ನೋಡಿ, ಊಟ ಮಾಡ್ತೀವಿ, ಅಲ್ಲಿ ಇಟ್ಟು ಬಿಡೋಣ್ರಿ. ಈಗ ಮಳೆಗಳ ಬಂದ್ರೆ ಮತ್ತೆ ಅಲ್ಲಿ ಊಟ ಮಾಡೋಕೆ ಪಾಡಕ್ಕೈತೆ ಅಲ್ಲ. ಆಯ್ತು ರೀ, ಆಯ್ತು ಹಂಗೆ ಮಾಡೋಣ ತಗೊಳ್ರಿ. ಇಲ್ಲಿ ಹೊಲ್ದಾಗ ಒಂದು ಅಜ್ಜಿ ಇದ್ರಲ್ರಿ, ಅವರು ಈಗ ಎಲ್ಲಿದ್ದಾರೆ? ಕೆಂಪಜ್ಜಿ ಇಲ್ಲ ಆಯ್ತಲ್ಲ, ಅದ ಗುಡ್ಸ್ಲಿಗೆ ಹೋಗಿದ್ದಿಲ್ಲ. ಅಲ್ಲೇ ಇರೋದು. ನೆನಪ ಇಲ್ಲ ನೋಡುವ, ಪಾಪ ಭೇಟಿಯಾಗಿ ಬರ್ಬೇಕು. ಈಗ ಊಟ ಮಾಡುವಾಗ ಸುಮ್ಮನೆ ಊಟ ಕರೆದು ಬಿಡೋಣ. ಈಗ ನೀರು ಕುಡಿಯಕ್ಕೆ ಹೋದಾಗ ಹೋಗಿ ಬರೋಂತಡಿ. ಅವ ಏನೇನು ಮಾಡತೈತೆ ಏನೋ, ನಾನು ಭಾಳ ದಿನ ಆದ ಭೇಟಿನೇ ಆಗಿಲ್ಲ. ಹೌದ್ರಿ, ಕರಿಯನ್ ತಗೊಳ್ರಿ, ಹೆಚ್ಚಿಗೆನ ತಗೊಂಡು ಬಂದೀವಲ್ಲ, ಆಕೈತೆ. ಅದೇನು ಬಿಡು, ಎಷ್ಟು ತಿಂತೈತೆ, ಕರೆದ್ರೆ ಆಕೈತವು. ಪಾಪ ನನಗೂ ಜೀವ ಮರ ಆಕೈತವ ಬಿಟ್ಟು ನಾಕೆ. ಅವತ್ತು ರಾಜು ಕೈಯಲ್ಲಿ ಅವು ಚಕ್ಲಿ ಚೂಡ ಹೋಳಿಗೆ ಎಲ್ಲ ಕೊಟ್ಟು ಕಳಿಸಿದ್ದಿಲ್ಲ. ಕೇಳ್ತಾ ಇತ್ತಂತೆ ಬರಾಕ್ ಹೇಳಪ್ಪಯ್ಯ ಅಂತೆ. ನನಗೆ ಬರಾಕಾಗಿಲ್ಲ, ಅದು ಇದು ಕೆಲಸ ಮನೆಗಳು ಮುಗ್ದ ಇಲ್ಲ. ಇವತ್ತ ಬಂದೀನಿ ನೋಡು ಹೊಲಕ್ಕೆ ನಾನು. ಯಾರಕ್ಕ? ಇಲ್ಲ, ನಮ್ಮ ಹೊಲ್ದಾಗ ಒಂದು ಅಜ್ಜಿ ಐತಿ, ಎಷ್ಟು ಗಟ್ಟಿ ಐತಿ ಗೊತ್ತಾ ಅಜ್ಜಿ. ಅಯ್ಯೋ ಆಶ್ಚರ್ಯ ಆಗ್ತಿ, ಬಾ ನೀನು ನೋಡು ಅಂತೆ. ಹೌದಾ? ಹೋಗಂತ ಒಳಕ, ನನಗೂ ಭಾಳ ಇಂಟ್ರೆಸ್ಟ್ ಆ ಥರ ಎಲ್ಲ ನೋಡೋದಕ್ಕೆ. ಅಲ್ಲಿ ಅಜ್ಜಿ ಗುಡ್ಸ್ಲತ್ರಕ್ಕೆ ಕವಳಿ ಏನೆಲ್ಲ ಇದಾವು. ಅಲ್ಲಿ ಇದ್ದಂಗಿಲ್ಲವ ಯಾವುದು, ಅಲ್ಲಿ ಮುಂದಕ್ಕೆ ಹೋಗ್ಬೇಕು ನೋಡು, ಅಲ್ಲಿ ಮಸ್ತ್ ಸಿಗ್ತಾವೆ ಕವಳಿ ಹಣ್ಣು, ಅಮ್ನಿ ಹಣ್ಣು, ನೇರಳೆ ಹಣ್ಣು ಎಲ್ಲ ಇರ್ತಾವೆ. ಅಲ್ಲಿ ಅವಾಗಲೇ ಹೊಳೆ ಹತ್ರಕ್ಕೆ ಹೋಗಿದ್ರೆ ಅಲ್ಲಿ ಕಂಟಿ ಇದು ಹೊಲ್ದಡದ ಮ್ಯಾಗ ಕಿತ್ಕೊಂಡು ಬರ್ಬೇಕೇನಿಲ್ಲ, ಇದಾವಲ್ಲಿ ಹಣ್ಣಾಗಿದಾವ ಏನವ. ಅವಾಗ ಒಂದ್ಸಲ ಕಿತ್ಕೊಳಕ್ಕೆ ಹೋಗಿದ್ನಿ, ಎಲ್ಲ ಕಾಯೇ ಇದು. ನಾನು ಮತ್ತೆ ಕಿತ್ಕೊಂಡು ಬಂದು ಒಂದು ಸ್ವಲ್ಪ ಉಪ್ಪಿನಕಾಯಿನೂ ಹಾಕಿದ್ನಿ, ಭಾಳ ಮಸ್ತ್ ಆಗಿತ್ತು ಅವಾಗ. ಹೌದ್ರಿ, ಮಸ್ತ್ ಆಗಿತ್ತಲ್ರಿ ಅದು ಉಪ್ಪಿನಕಾಯಿ. ಮಸ್ತ್ ಆಗಿತ್ತದ. ನೋಡಂತಡಿ ಮುಂದಿನ ವರ್ಷ ಒಂದು ಸ್ವಲ್ಪ ಭಾಳನ ಕಿತ್ಕೊಂಡು ಬಂದೆ ಉಪ್ಪಿನಕಾಯಿ ಹಾಕಿದ್ರೆ ಹಾಕೈತೆ. ಈ ಸತಿ ಅದು ಐಡಿಯಾನ ಬಂದಿಲ್ಲ ನಮಗೆ. ಒಂದು ಸ್ವಲ್ಪ ಕಿತ್ಕೊಂಡು ಹೋಗಿದ್ವಿ, ಇನ್ನೊಂದ್ಸಲ ಕಿತ್ಕೊಂಡು ಬಾ ಅಂತಂದ್ರೆ ನಿಮ್ಮ ಅಲೆ ಅವು ಹಣ್ಣಾಗಿದಾವೆ ಬಿಡ್ಲೆ, ಚಲೋ ಇರೋದಿಲ್ಲ ಗಿರ್ಜಿ ಅಂತಂತೆ. ಅದಕ್ಕೆ ಬಿಡು ಅಂತ ಸುಮ್ಮನಾದ್ನಿ ನಾನು. ನೀನು ಪುಟ್ಟಿ ಗುಂಡ ಎಲ್ಲರೂ ಏನು ತಗೊಂಡ್ರು ಒಂದೊಂದ್ಸಲ 4-5 ತಗೊಂಡು ತಿಂದು ಖಾಲಿನ ಮಾಡಿಬಿಟ್ರಿ ಅದೇ. ಮತ್ತೆ ಅಷ್ಟು ರುಚಿ ಮಾಡಿದ್ರಲ್ರಿ ನೀವು, ಅದಕ್ಕೆ ಭಾಳ ತಿನ್ಬೇಕು ಅನ್ಸತ್ತಿತ್ತು ಅದು ಉಪ್ಪಿನಕಾಯಿ. ರುಚಿ ಮಾಡಿದ್ರು ಮಾಡಿಲ್ಲ ಅಂದ್ರು ಒಟ್ಟ ಉಪ್ಪಿನಕಾಯಿ ಅಂದ್ರೆ ಭಾಳ ಇಷ್ಟ ತಗೋ. ನಿನಗೆ ನನಗೂ ಭಾಳ ಇಷ್ಟ. ಏನು ಇವಾಗ ಅಲ್ಲೆಲ್ಲ ಜುಮ್ ಆಗ್ತಾವ, ತಿನ್ನಕ್ಕೆ ಆಗೋದಿಲ್ಲ ಧೂಳಿ ಅಂತದ್ದು. ಇಲ್ಲಾಂದ್ರೆ ಅವಾಗ ನಾವು ಶಾಲೆಗೆ ಹೋಗಿದ್ವಿ ನೋಡಿ, ಇಷ್ಟಿಷ್ಟು ಕವರ್ ಒಳಗೆ, ಪ್ಲಾಸ್ಟಿಕ್ಕಿನ ಕವರ್ ಒಳಗೆ ಇಷ್ಟಿಷ್ಟು ಹುಣಸೆ ಹಣ್ಣು ಉಪ್ಪು ಹಾಕೊಂಡು ಹೋಗಿದ್ವಿ ತಿನ್ನಕ್ಕಂತೆ. ಅದ್ರಾಗ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹೋಗಿದ್ವಿ. ಭಾಳ ರುಚಿ ಆಗ್ತಿತ್ತು. ಅದು ಹೆಂಗೆ ತಿಂತಿದ್ವು ಏನವ. ಇವಾಗ ಒಟ್ಟ ಬಾಯಾಗ ಹಿಂಗೆ ಹುಳಿದು ತನ್ನನದು ಯಾವುದು ಇಡೋಕ್ಕಾಗೋದಿಲ್ಲ, ಅಲ್ಲೆಲ್ಲ ಜುಮ್ ಆಗ್ತಾವೆ. ಏನಾಗಿದಾವೆ ಏನೋ ಸುಡುಗಾಡಿ, ಅಲ್ಲಿಂದ ಬೇರೆಲ್ಲ ವೀಕ್ ಆಗ್ತಾ ಬರ್ತಾವಲ್ರಿ ಅತ್ತೆ, ಅದಕ್ಕೆ ಹಂಗೆ ಅನಿಸ್ತೈತ್ರಿ. ಬೇರೆ ಇರ್ತಾವೇನು ನಮ್ಮ ಅಲ್ಲಿಗೆ. ಅವು ಗಟ್ಟಿ ಆಗ್ಬೇಕಂದ್ರೆ ಏನು ಮಾಡ್ಬೇಕು?
ಗಟ್ಟಿ ಆಗ್ಬೇಕಂದ್ರೆ ಇದರಿ ಗೊಬ್ಬರ ಹಾಕ್ಬೇಕು. ಆ ಏ ಆರ್ತಿ ಏನ್ ಹೇಳತಿ? ಗೊಬ್ಬರ ಹಾಕೋದಂತಂದ್ರೆ ನಾನು ಹಲ್ಲಿಗಂತ ಹೇಳತ್ತಿಲ್ಲಕ್ಕ, ಒಂದು ಎಕ್ಸಾಂಪಲ್ ಕೊಟ್ನಿ ನಿನಗೆ. ಈಗ ನೋಡಿ ನಾವು ಮೆಕ್ಕೆಜೋಳ ಹಾಕ್ಬೇಕಾದ್ರೆ ಗೊಬ್ಬರ ಯಾಕೆ ಹಾಕ್ತೀವಿ ಹೇಳು? ಚೆನ್ನಾಗಿ ಅದು ಮೆಕ್ಕೆಜೋಳ ಬೆಳೆದು ಬರಲಿ ಅಂತ ಹಾಕ್ತೀವಿ, ಗಟ್ಟಿ ಬರಲಿ ಅಂತ. ಅದಕ್ಕೆ ಮತ್ತು ನಮ್ಮ ಹಲ್ಲು ಸ್ಟ್ರಾಂಗ್ ಆಗ್ಬೇಕಂತಂದ್ರೆ ಬೆಳಗ್ಗೆ ಸಾಯಂಕಾಲ ಬ್ರಷ್ ಮಾಡಬೇಕು, ಉಪ್ಪು ನೀರಲ್ಲಿ ಮುಕ್ಕಳು ಸುಗಿಬೇಕು, ಮತ್ತು ಅಂಥವಿಂಥವು ಸ್ವೀಟ್ ತಿನ್ನಬಾರ್ದು, ಎಲೆ ಅಡಿಕೆ ಹಾಕಬಾರ್ದು. ಎಲೆ ಅಡಿಕೆ ಎಲ್ಲ ಹಾಕೊಂಡ್ರೆ ಮತ್ತು ಅದು ಕಡ್ದು ಹಲ್ಲೆಲ್ಲ ಸೌದು ಹೋಗಿ ಬೇರೆಲ್ಲ ಮತ್ತು ವೀಕ್ ಆಗಿಬಿಡ್ತಾವೆ. ಇನ್ನೇನು ಮತ್ತು ಹಲ್ಲು ಹುಳುಕ್ ಬೀಳೋದು, ಹಲ್ಲು ಉದುರೋದು, ಹಲ್ಲು ನೋವು ಬರೋದು ಹಂಗೆಲ್ಲ ಆಕೈತೆ. ಅಯ್ಯವ ಈಗ ಸಮಾಧಾನ ಆಯ್ತು ನೋಡವ. ಗೊಬ್ಬರ ಅಂದಾಗ ಏನವ ಇದು ಗೊಬ್ಬರ ತಿನ್ನಂತ ಹೇಳತೈತೆ ಹುಡುಗಿ ಅನ್ನತ್ತಿದ್ನಿ ನಾನು. ಅದು ಕರೆನ ಬಿಡು. ಏನು ಮಾಡೋದವ, ಎಲೆ ಅಡಿಕೆ ಬಿಡಾಕೊಂದು ಆಗೋದಿಲ್ಲ ನನಗೆ. ಎಲೆ ಅಡಿಕೆ ಇರಲೇಬೇಕು ನನಗೆ. ಈಗ ಅಲ್ಲೆಲ್ಲ ಚುಟು 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 ಅನ್ನತ್ತ. ನೀರು ಕುಡಿಯೋಕೆ ಯಾವಾಗ ಹೋಗ್ತೀವಿ, ಎಲೆ ಅಡಿಕೆ ಯಾವಾಗ ಹಾಕೋತೀನಿ ಅನ್ಸತೈತೆ. ಇರ್ಲಿ ತಗೋ, ನಮ್ಗೇನು ವಯಸ್ಸಾಗಿ ಅಲ್ಲಿ ನಾವು ಬೇರೆ ಸ್ಟ್ರಾಂಗ್ ಆದ್ರೆ ಮಾಡಿ ಏನು ಮಾಡೋದೈತಲ್ಲ. ಹ್ಞೂ ರೀ. ಆತ್ ನಡ್ರಿ ವಾ, ಯಾವಾಗ ಮುಗಿತೈತೇನೋ ಅನ್ಸತೈತೆ. ಸದ್ಯಕ್ಕೆ ಮುಗೀತಿಲ್ಲಿಂದ. ನಡ್ರಿ ನೀರು ಕುಡಿಯಕ್ಕೆ ಹೋಗೋಣ. ಅಯ್ಯ ಬಿನ್ಗೆನ ಈ ಕಡೆಗೆ ತಗೊಂಡ್ ಬಂದಿ? ಇನ್ನೇನು ಆತಪ್ಪ, ಆ ಕಡೆಗೆ ಬರಾತಿದ್ವಿ ನಾವು. ಇಲ್ಲ ತಗೊಂಡ್ ಬಂದಮ್ಮ, ಮತ್ತೆ ಅಷ್ಟು ದೂರ ಎಲ್ಲಿಂದ ಹೋಗ್ತೀರಂತ ಬಿಂದಿಗೆನ ತಗೊಂಡ್ ಬಂದಿ ನಾನು. ತಂದೆ ಚಲೋ ಆತ್ ಬಿಡು. ಆ ಕಡೆಗೆ ಇನ್ನೇನು ಬರ್ತಿದ್ವಿ, ಯಾಕೆ ಬರಕ್ಕೆ ಹೋಗಿದೆ ಅಂತಂದೆ. ಎಲ್ಲ ಅಡಿಕೆ ಎಲ್ಲ ಕುಟ್ಟಾಗ ಐತೆ. ಹಿಂಗೆ ಹೇಳಿ ಅಪ್ಪಯ್ಯ, ಎಲ್ಲ ಅಡಿಕೆ ಚಿಲ್ಲ ಆಯ್ತಾ? ಅದು ತಗೊಂಡ್ ಬರ್ಬೇಕಿಲ್ಲ? ತಗೊಂಡ್ ಬಂದಿನಿ, ತಗೊಳಮ್ಮ ಅದನ್ನು. ತಗೊಂಡ್ ಬಂದಿ ಬಿಡು. ಮತ್ತೆ ಇನ್ನೇನು ಎಲೆ ಅಡಿಕೆಗಾಗಿ ಆ ಕಡೆಗೆ ಹೋಗೋದಿತ್ತೀಗೆ. ಆರ್ತಿ ಗಂಗಾ ಬರವ, ಇಲ್ಲ ಮರದ ನೆರಳಾಗ ಕುಂತೆ ಸ್ವಲ್ಪ ನೀರು ಕುಡ್ದು ಹಂಗೆ ಅಡ್ಡಾಡ್ಕೊಂಡು ಬರೋಣ ಬರ್ರಿ. ಅಯ್ಯವ ನನಗೂ ಅವಾಗಿನ ನಿಂತು ಕಾಲೆಲ್ಲ ಜೂಮ್ ಹಿಡ್ದಂಗೆ ಆಗಿದಾವ. ಆರ್ತಿ ಆಯ್ತು, ಆರ್ತಿ ಅಂತೆ. ಪುಟ್ಟಿ ತಗೊಂಡ್ ಬರವ, ಅದು ಚಮ್ ತಗೊಂಡ್ ಬಾ. ಇಲ್ಲ ಒಂದು ಸ್ವಲ್ಪ ಕೈ ತೊಗೋತೀನಿ. ಅವು ಮೆಕ್ಕೆಜೋಳ ಹಾಕಿರೋ ಎಲ್ಲ ಮನ್ಮನಾಗಿದ್ದಾವೆ ಕೈ. ಕೊಡ್ರಿ ಇಲ್ಲಿ ಬಿನ್ನಿಗೆ. ಸಾಕಾಶ ತಡಿ, ಒಂದು ಸ್ವಲ್ಪ ತಿಕ್ತೀನಿ, ಮನ್ಮನ ಐತೆ. ಸಾಕು ತಗೊಳ. ಒಂದು ಸ್ವಲ್ಪ ಮುಖ ತಗೋತೀನಿ ತಡಿ. ದೇವ್ರು, ಬಿಸಿಲಿಲ್ಲ ಅಂದ್ರೂ ಹೆಂಗ್ ದೇವ್ರು ಬರತೈತೆ ನೋಡು. ಆರ್ತಿ ಚಿಕ್ಕಿ ಬಾ, ಕೈ ಮೇಲೆ ನೀರು ಹಾಕ್ತೀನಿ. ಹೌದಾ? ಹಾ ಬನ್ನಿ. ರೀ, ನೀವು ನೀರು ಕುಡಿದ್ರ? ನಾನು ಅಪ್ಪಾಜಿ ಎಲ್ರು ಕುಡ್ದಾನೆ ಈ ಕಡೆಗೆ ತಗೊಂಡ್ ಬನ್ನಿ ನಿಮ್ಗೆ. ಆಯ್ತಾಯ್ತು, ಅಲ್ಲ ಅಪ್ಪಾಜಿ ಕರೆಯತ ಹೋಗ್ತೀನಿ ನಾನು. ಅಮ್ಮ ನೀವು ನೀರು ಕುಡ್ದೆ ಆ ಕಡೆಗೆ ಬರ್ತೀರಾ? ಅಲ್ಲ ಹೋಗ್ತೀವಿ ನಾವು. ಹಂಗ ಹೋಗ್ತೀರಿ? ಮತ್ತೆ ಈ ಕಡೆ ಕುಂಟೆ ಹೊಡಿಯೋದ? ಅಪ್ಪಾಜಿ ಹೊಳ್ಕೊಂಡು ಬರಾತಿದ್ದಮ್ಮ, ಇನ್ನೇನು ಇಷ್ಟ ಅಲ್ಲ ಉಳ್ದಿರೋದು. ನೀವು ನೀರು ಕುಡ್ದು ಆ ಕಡೆಗೆ ನಡ್ರಿ, ಅಪ್ಪಾಜಿ ಬಂದು ಇದೆಲ್ಲ ಕುಂಟೆ ಹೊಡೆದು ಬರ್ತೈತೆ ಆ ಕಡೆಗೆ. ಹೌದೇನು? ಆಯ್ತು ತಗೋಪ. ಗಂಗಾ ಬಿನ್ಗೆ ತಗೊಂಡ್ ಬರವ. ಅದೇ ನನ್ನ ಕೈ ತೊಳ್ಕೊಂಡಿಲ್ರಿ ಅತ್ತೆ, ಈಗ ತೊಳ್ಕೊಂಡು ತಗೊಂಡ್ ಬರ್ತೀನಿ ರೀ. ಆತಮ್ಮ ಬರ್ಲ ನಾನು. ತಡಿ, ಎಲೆ ಅಡಿಕೆ ಚೀಲ ಮರ್ತೋಗ್ತೀನಿ ನೋಡಿ. ಈಗ ತಗೋ. ಆತಪ್ಪ ಹೋಗು. ಇದು ಅದು ಊಟದ ಬುಟ್ಟಿ ಒಂದು ಈ ಕಡೆಗೆ ತಂದಿಡಪ್ಪ. ಮತ್ತೆ ಆ ಕಡೆ ಕಾಗಿಗೆ ಉಳಿಸಿದಾವು, ಅದನ್ನು ಮತ್ತೆ ದೊಡ್ಡತಲೆ ನಾವು ಯಾಕೆಲ್ಲ ಊಟ ಮಾಡ್ತೀವಿ ನೋಡು, ಅಲ್ಲಿ ತಂದಿಡು. ಆತಗೋ. ಸಾಕು ಬಿಡು. ಚಮ್ ಕೊಡಿಲಿ. ವಾತಾವರಣ ನೋಡವ ಎಷ್ಟು ತಂಪೈತೆ. ಹಿಂಗಿದ್ರೆ ಎಷ್ಟು ಬೇಕಾದ ಕೆಲಸ ಮಾಡ್ಬೋದು ನೋಡಿ, ಆಯಾಸ ಅನ್ನೋದೇ ಆಗೋದಿಲ್ಲ. ಸರಿ ಗಂಗಾ, ಚಮ್ ತಗೊಂಡ್ ಬರವ, ನೀರು ಕುಡಿ ಅಂತ ತಡಿಯವ, ಬಾಯಾರಿಕೆ ಬಹಳ ಆಗೈತೆ. ಬನ್ನಿರಿ ಅತ್ತೆ, ಅದು ತೊಳೆಯತ್ತಿದ್ನಿರಿ ಚಂಬ. ಪುಟ್ಟಿ ಇದು ತಗೋ, ಕೊಡು. ಅಯ್ಯ ಆರ್ತಿ, ನಮ್ಮ ಚಪ್ಪಲಿಯಲ್ಲಿ ನವಿಲಗಿರಿ ನೋಡಕ್ ಹೋಗಿದ್ದೀವಿ ನೋಡಿ, ಅಲ್ಲ ಬಿಟ್ಟು ಬಂದೀವಿ ನಾವು. ಹ್ಞೂ ಅಕ್ಕ, ಅಲ್ಲ ಬಿಟ್ಟು ಬಂದ್ವಿ. ಏನು ಮಾಡೋದು ಈಗ? ಇನ್ನೇನು ಮಾಡೋದು, ಅಷ್ಟು ದೂರ ಹೋಗಿ ಮತ್ತೆ ಹಾಕೊಂಡು ಹೋಗ್ಬೇಕು. ಇರ್ಲಿ ತಗೋ, ಹೋಗುವಾಗ ಹಂಗೆ ಹೋಗೋಣಂತ್ರಿ. ತಗೊಳವ. ಅಡಕೆ ಅಷ್ಟು ತಂಬಾಕ್ನಾಗ ಬಿದ್ದೋಗಿದ ನೋಡಿ. ಆರ್ತಿ ಗಂಗಾ, ನೀವು ಒಂದು ಚಿಚ್ಚೂರು ಹಾಕೋತೀರೇನವ? ಬ್ಯಾಡ್ರಿ ಐತೆ, ನಂಗೂ ಬ್ಯಾಡ್ರಿ. ತಗೊಳವ, ನಿಂಗೂ ಬೇಡ ಆಕಿಗೂ ಬೇಡ ಅಂದ್ರೆ ಅಲ್ಲಿ ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟೋ ಜನ ಎಲೆ ಅಡಿಕೆ ಹಾಕೊಳ್ಳೋರು ಈ ಕಡೆಗೆ ನೋಡತ್ತಾರ. ಬೇಕೇನ್ರಿ ನಿಮಗೂ? ಊಟ ಅದು ಆಗೈತಲ್ರಿ? ಕೊಡ್ತೀನಿ ರೀ. ಇವತ್ತು ಸಂಡೇ ಐತ್ರಿ. ಇವತ್ತು ಕತೆ ಮಾಡೋ ಉದ್ದೇಶ ಇರಲಿಲ್ಲ, ಆದ್ರೂ ಹೆಂಗೋ ಒಂದು ಸ್ವಲ್ಪ ಗ್ಯಾಪಲ್ಲಿ ಕೆಲಸ ಇದ್ರೂ ಅದನ್ನು ಕಡೆಗಿಟ್ಟು ನಾನು ವಿಡಿಯೋನ ಎಡಿಟ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ರೀ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಾಮೆಂಟ್ ಮೂಲಕ ತಿಳಿಸ್ರಿ. ಭಾಳ ಜನ ವಿಡಿಯೋಸ್ಗಳನ್ನ ನೋಡ್ತೀರಿ, 5,000 ಜನ ನೋಡ್ತೀರಾ, 6,000 ನೋಡ್ತೀರಿ. ಆದರೂ ಲೈಕ್ಸ್ ಯಾಕೆ ಬರೀ 400 500 ದಾಟೋದೇ ಇಲ್ಲರಿ. 500 ಮೇಲೆ ಲೈಕ್ಸ ಬರಲ್ಲ ನನಗೆ. 500 ಒಳಗೆ ಲೈಕ್ ಬರ್ತಾವೆ, 400, 404, 5 ಹಂಗೆ ಬರ್ತಾವೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ರೀ, ನೀವು ಎಷ್ಟು ಲೈಕ್ ಮಾಡ್ತೀರಿ ಅಷ್ಟು ನಮ್ಗೆ ಬೇರೆ ಕತೆಗಳನ್ನ, ಇನ್ನೂ ಇಂಟ್ರೆಸ್ಟ್ ಆಗಿ ಕತೆಗಳನ್ನ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಪ್ರೋತ್ಸಾಹ ಕೊಟ್ಟಂಗೆ ಆಕೈತ್ರಿ. ಲೈಕ್ಸ ಬರತ್ತಿಲ್ಲಲ್ಲ, ಕತೆ ಇಷ್ಟ ಆಗ್ತೈತೆ ಇಲ್ಲೋ ಅಂತ ನಮಗೂ ಎಲ್ಲೋ
ಮನಸ್ಸಿನ ಒಂದು ಮೂಲೆಯಲ್ಲಿ ಬೇಸರ ಆಗ್ತೈತಲ್ರಿ. ಎಡಿಟಿಂಗ್ ಮಾಡ್ತೀವಲ್ಲ ಅಷ್ಟು ಕಷ್ಟಪಟ್ಟು, ಹಾಗಾಗಿ ಕೇಳ್ತಾ ಇದ್ದೀನಿ. ಆಯ್ತಪ್ಪ, ಈ ಚಿಕ್ಕ ವಿಡಿಯೋನ ಇಲ್ಲಿಗ ಎಂಡ್ ಮಾಡ್ತಾ ಇದ್ದೀನಿ ರೀ. ಮತ್ತು ಮುಂದಿನ ವಿಡಿಯೋದೊಳಗೆ ಭೇಟಿ ಆಗೋಣ್ರಿ. ಇನ್ನೊಂದ್ರೆ ಅಪ್ಪ, ನನ್ನ ಚಿಕ್ಕ ಮಗಳು ಒಂದು ವಿಡಿಯೋ ಮಾಡಿದಾಳ್ರಿ. ಅದು ಗಂಗಾ ಇದ್ದಾಳಲ್ರಿ, ಆ ಗೊಂಬೆಗೆ ಒಂದು ಹೊಸ ಸೀರೆ ಹಿಂಗೆ ಸೆರಗ್ ಹಾಕೊಳ್ಳೋ ಥರ ಬಂದಿತ್ತು. ನಾನು ನೋಡೋಣ ಇದೇನಂತ ನೋಡಿದ್ನಿ. ಆವಾಗ ನನ್ನ ಚಿಕ್ಕ ಮಗಳಿಗೆ ಅದು ಆ್ಯಪ್ ಓಪನ್ ಮಾಡಿಕೊಟ್ಟಿದ್ನಿ. ಅವಳೊಂದು ವಿಡಿಯೋ ಮಾಡಿದಾಳ್ರಿ. ಅದು ಹೆಂಗೈತಂತ ಲಾಸ್ಟಿಗೆ ಆ್ಯಡ್ ಮಾಡಿರ್ತೀನಿ, ಹೇಳ್ರಿ ಆಯಿತಾ ಕಾಮೆಂಟ್ ಮೂಲಕ. ಆಯ್ತ್ರಪ್ಪ, ಬಾಯ್, ಗುಡ್ ನೈಟ್, ಲವ್ ಯು ಆಲ್. ಮನೆಲ್ಲ ಸೊಕ್ಕೆ ಆಗ್ತಿತ್ತು. ಇಲ್ಲಿ ಸಮುದ್ರಕ್ಕೆ ಬಂದಿದ್ದಕ್ಕೆ ಎಷ್ಟು ಸಮಾಧಾನ ಆಯ್ತು. ಈಗ ನಾನು ಒಬ್ಬಳೇ ಎಂಜಾಯ್ ಮಾಡ್ತೀನಪ್ಪ. ಇಲ್ಲಿ ಯಾರು ನೋಡ್ಬಾರ್ದಂತ ತಲೆ ಮೇಲೆ ಸೆರಗ್ ಹಾಕೊಂಡೇನಿ. ಯಾರಿಲ್ಲ ಅಲ್ಲ, ಆ ಕಡೆಗೂ ಯಾರಿಲ್ಲ, ಈ ಕಡೆಗೂ ಯಾರಿಲ್ಲ. ಈಗ ಮಸ್ತ್ ಮಜಾ ಮಾಡ್ಬೋದು.